ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಮೈ ನ್ಯೂ ಜರ್ನಿ ಚಾನಲ್. ಈ ವಿಡಿಯೋದಲ್ಲಿ ನಾವು ಕಾಲಜ್ಞಾನಿಗಳಾದ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಯವರು ಬರೆದಿರುವ ಕಾಲಜ್ಞಾನದಲ್ಲಿ ಉಲ್ಲೇಖವಾಗಿರುವ ಕಲಿಯುಗದ ಅಂತ್ಯವನ್ನು ಸೂಚಿಸುವ ಬಸವಣ್ಣನ ವಿಗ್ರಹ ಮತ್ತು ಕಲ್ಲಿನ ಕೋಳಿಯ ವಿಗ್ರಹವಿರುವ ಶ್ರೀ ಕಣಿವೆ ಬಸವೇಶ್ವರ ದೇವಾಲಯದ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಶ್ರೀ ಕಣಿವೆ ಬಸವೇಶ್ವರ ದೇವಾಲಯವು ಬೆಂಗಳೂರಿನಿಂದ 60 ಕಿಲೋಮೀಟರ್, ಚಿಕ್ಕಬಳ್ಳಾಪುರದಿಂದ 10 ಕಿಲೋಮೀಟರ್ ಹಾಗೂ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ ಇಂದ ಸುಮಾರು 25 ಕಿಲೋಮೀಟರ್ ದೂರದಲ್ಲಿ ಇದೆ. ನೀವು ನಂದಿ ಬೆಟ್ಟಕ್ಕೆ ಭೇಟಿಯನ್ನು ನೀಡಿದಾಗ ನಂದಿ ಬೆಟ್ಟದ ಸಮೀಪದಲ್ಲೇ ಇರುವ ಈ ದೇವಾಲಯಕ್ಕೂ ಕೂಡ ನೀವು ಭೇಟಿಯನ್ನು ನೀಡಬಹುದು. ಶ್ರೀ ಬ್ರಹ್ಮೇಂದ್ರ ಸ್ವಾಮಿಯವರು ಬರೆದಿರುವ ಕಾಲಜ್ಞಾನದ ಪ್ರಕಾರ ನಂದಿಯ ಗಾತ್ರವು ಹೆಚ್ಚುತ್ತಾ ಹೋಗಿ ಕೊನೆಗೊಂದು ದಿನ ನಂದಿಯು ಎದ್ದು ನಿಂತು ಗುಟುರು ಹಾಕುತ್ತದೆ, ಆಗ ಕಲಿಯುಗದ ಅಂತ್ಯವಾಗುತ್ತದೆ ಎಂದು ಕಾಲಜ್ಞಾನದಲ್ಲಿ ಉಲ್ಲೇಖವಾಗಿದೆ ಎಂದು ಹೇಳಲಾಗುತ್ತದೆ. ಚಿಕ್ಕಬಳ್ಳಾಪುರದ ರೈತ ಸಮುದಾಯಕ್ಕೆ ಶ್ರೀ ಕಣಿವೆ ಬಸವಣ್ಣನ ಮೇಲೆ ಅಪಾರ ಭಕ್ತಿ ಮತ್ತು ನಿಷ್ಠೆ. ಸುಗ್ಗಿಯ ಸಮಯದಲ್ಲಿ ರೈತರು ಬೆಳೆದ ಫಸಲಿನ ಒಂದಷ್ಟು ಭಾಗವನ್ನು ಶ್ರೀ ಕಣಿವೆ ಬಸವೇಶ್ವರರ ಸನ್ನಿಧಾನಕ್ಕೆ ತೆಗೆದುಕೊಂಡು ಬಂದು ಅರ್ಪಿಸುತ್ತಾರೆ. ರೈತಾಪಿ ಜನರ ಮನೆಯಲ್ಲಿನ ಹಸುವು ಕರುವಿಗೆ ಜನ್ಮವನ್ನು ನೀಡಿದಾಗ ಅದರ ಕೆಚ್ಚಲಿನ ಮೊದಲ ಹಾಲನ್ನು ತಂದು ನಂದಿಗೆ ಅಭಿಷೇಕವನ್ನು ಮಾಡುತ್ತಾರೆ. ಶ್ರೀ ಕಣಿವೆ ಬಸವಣ್ಣನನ್ನು ದರ್ಶಿಸಿಕೊಳ್ಳಿ. ಇದು ಕಲ್ಲಿನ ಕೋಳಿಯ ವಿಗ್ರಹ. ಕಾಲಜ್ಞಾನದ ಪ್ರಕಾರ ಈ ಕಲ್ಲಿನ ಕೋಳಿಯು ಕಲಿಯುಗದ ಅಂತ್ಯದ ಸಮಯದಲ್ಲಿ ಕೂಗುತ್ತದೆ ಎಂದು ಹೇಳಲಾಗುತ್ತದೆ. ಬೆಂಗಳೂರಿನ ದೊಡ್ಡ ಬಸವಣ್ಣ ದೇವಾಲಯದಲ್ಲಿ ಇರುವ ನಂದಿಯ ಗಾತ್ರಕ್ಕಿಂತ ಈ ನಂದಿಯ ವಿಗ್ರಹವು ದೊಡ್ಡದು. ಈ ಬಸವಣ್ಣನ ಮೂರ್ತಿಯು ಸುಮಾರು 10 ಅಡಿ ಎತ್ತರ, 15 ಅಡಿ ಉದ್ದವಿದೆ. ಈ ನಂದಿಯ ವಿಗ್ರಹವು ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ. ಈ ನಂದಿ ಎದ್ದು ನಿಂತು ಗುಟುರು ಹಾಕಿದರೆ ಕಲಿಯುಗವು ಅಂತ್ಯವಾಗುತ್ತದೆ. ಆದ್ದರಿಂದ ನಂದಿಯ ವಿಗ್ರಹದ ನೆತ್ತಿಯ ಮೇಲೆ ಗಡಾರಿಯೊಂದನ್ನು ಹೊಡೆಯಲಾಗಿದೆ. ಚಿಕ್ಕಬಳ್ಳಾಪುರ ಹಾಗೂ ದೊಡ್ಡಬಳ್ಳಾಪುರ ಅವಳಿ ನಗರಗಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಹಾಗೂ ನಂದಿ ಗಿರಿಧಾಮದ ರಸ್ತೆಯಲ್ಲಿ ಇರುವ ಈ ಆಲಯವು ಬಹಳ ವಿಶೇಷವಾಗಿದೆ. ನೀವು ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿದಾಗ ಈ ದೇವಾಲಯದ ಸಮೀಪದಲ್ಲಿಯೇ ಇರುವ 9ನೇ ಶತಮಾನದಲ್ಲಿ ನಿರ್ಮಾಣವಾಗಿರುವ ಭೋಗನಂದೀಶ್ವರ ಸ್ವಾಮಿ ದೇವಾಲಯ ಹಾಗೂ ಜಾಲರಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ ಮತ್ತು ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ಗೂ ಕೂಡ ಭೇಟಿಯನ್ನು ನೀಡಬಹುದು. ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯ, ಜಾಲರಿ ಲಕ್ಷ್ಮೀನರಸಿಂಹಸ್ವಾಮಿ ದೇವಾಲಯ ಹಾಗೂ ಈಶಾ ಫೌಂಡೇಶನ್ನ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಇವೆ. ಆ ವಿಡಿಯೋಗಳನ್ನು ಕೂಡ ನೀವು ನೋಡಬಹುದು. ಶ್ರೀ ಕಣಿವೆ ಬಸವಣ್ಣನ ಕೃಪಾ ಕಟಾಕ್ಷವು ಸದಾ ಎಲ್ಲರ ಮೇಲೆ ಇರಲಿ ಎಂದು ನಾನು ಕೇಳಿಕೊಳ್ಳುತ್ತೇನೆ. ನೀವು ಕೂಡ ಈ ದೇವಾಲಯಕ್ಕೆ ಭೇಟಿಯನ್ನು ನೀಡಿ ಶ್ರೀ ಕಣಿವೆ ಬಸವೇಶ್ವರರನ್ನು ದರ್ಶನ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.